ಇವಾಗ 9 ನಂಬರ್ಸ್ ಇರ್ತಲ್ಲ 1 2 3 4 5 ಎಲ್ಲ ಅಂದ್ರೆ ಮಿಕ್ಸ್ ಮಾಡಿಬಿಡೋದು ಕಣಮ್ಮ. ಮಿಕ್ಸ್ ಮಾಡಾದ್ಮೇಲೆ ಫಸ್ಟ್ ಯಾವ ನಂಬರ್ ಹಂಗೆ ಫ್ಲಿಪ್ ಮಾಡಿ 9 ನಂಬರ್ ಜೋಡಿಸೋ ವಿನ್ನರು. ಅರ್ಥ ಆಯ್ತೇನಮ್ಮ ನಿನ್ಗೆ ಏನಾದ್ರು? ನನಗೆ ಅರ್ಥ ಆಗಿಲ್ಲ. ಬೆಳಿಗ್ಗೆಯಿಂದ 10,000 ರೀಲ್ಸು ಸ್ಕ್ರೋಲ್ ಹಾಕೊಂಡ್ರು 3 ಅವರ್ ಆಯಿತು. 10,000 ರೀಲ್ಸ್. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿಗೆ ಅಂತ ಬಂದೆ. ನಮ್ಮ ಮಮ್ಮಿ ಇವಾಗ ಪೂರಿ ಮಾಡ್ತಾವ್ರ ಅಪರೂಪಕ್ಕೆ. ನಾನು ಇದೆಲ್ಲ ಡೈಲಾಗ್ ಹೇಳೋ ಮುಂಚೆನೇ ನಮ್ಮಮ್ಮ ಡೈಲಾಗ್ ಹೇಳಿದ್ರು. ಅವ್ರು ಪೂರಿ ಹಾಕ್ತಾವ್ರೆ, ಇನ್ನು ಅದಕ್ಕೆ ಏನು ಮಾಡೋರು ಚಟ್ನಿ ಮಾಡೋರೆ ಜೊತೆಗೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಮ್ಮ ಅಮ್ಮನೇ ಎಲ್ಲ ಡೈಲಾಗ್ ನೀಟಾಗಿ ಹೇಳ್ತಿದ್ರು. ಗೈಸ್ ಇವಾಗ ಪೂರಿ ಮಾಡೋರು ನಮ್ಮಮ್ಮ ಎಲ್ಲ ಡೈಲಿ ನೋಡ್ತಾರಲ್ಲ, ನಮ್ಮಮ್ಮನೇ ಪ್ರಾಕ್ಟೀಸ್ ಆಗ್ಬಿಟ್ಟೈತಿ ಹೇಳಿ ಹೇಳಿ. ಏನಮ್ಮ ಇನ್ನೊಂದು ಸತಿ ಹೇಳಮ್ಮ. ಇಲ್ಲ ಇಲ್ಲ ಒಂದೇ ಸತಿ. ನಮ್ಮ ಅಕ್ಕ ಎಲ್ಲೋ ಈಚೆ ಹೋಗೋರೆ, ಅವ್ರ ಲ್ಯಾಪ್ಟಾಪು ಎಲ್ಲ ಐತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಲ್ಯಾಪ್ಟಾಪ್ ಬೇಕು, ಅವ್ರ ಲ್ಯಾಪ್ಟಾಪ್ ಬೇಕು ನನಗೆ. ವರ್ಕ್ ಮಾಡಕ್ಕಿಟ್ಟವ್ರೆ. ಈಗ ನಮ್ಮ ಮಮ್ಮಿ ಒಂದೇ ಸಲ ಲಟ್ಟೋಸ್ಬಿಟ್ಟು ಹಾಕೊಡ್ತಾರೆ, ಅವಾಗ ತಿಂತೀನಿ. ನಾನು ಬಂದು ಲೈಟ್ ಆನ್ ಮಾಡ್ತಿದ್ದಾಗೆ ನಮ್ಮ ಅಮ್ಮ ಗೊತ್ತಾಗೈತೆ ಅನಿಸ್ತದೆ. ಕರೆಕ್ಟಾಗಿ ಹೇಳ್ತಿದ್ದಿದ್ದನ್ನ ಕರೆಕ್ಟಾಗಿ ನಮ್ಮ ಅಮ್ಮನೇ ಹೇಳ್ಬಿಟ್ರು. ಹಂಗೇನೆ ಪಕ್ಕ ಹೇಳ್ತಾವ್ರು ಅದನ್ನೇ ಫುಲ್ಲು. ಇದು ಇವಾಗ ತಿಂಡಿ ಮಾಡಿಕೊಂಡು ಅಂಗಡಿ ಹತ್ರ ಹೋಗ್ತೀವಿ. ನಾವು ಅಪ್ಪಂಗೂ ತಿಂಡಿ ತಗೊಂಡೋಗ್ಬೇಕು. ಎಷ್ಟು ಟೈಮು? 10:30. ಇನ್ನು 11 ಆಗಿದ್ರೆ ಹಿಂದೆಗಡೆ ರಿಂಗ್ ಟೋನ್ ಬರೋದು. ನಮ್ಮ ಅಮ್ಮನ ಅಲಾರಾಮ್ ಮಾತ್ರ ತೊಗೊಳಕ್ಕೆ. ಇದ ಪೂರಿ ಮಾಡಿಲ್ವಲ್ಲಮ್ಮ ಇವತ್ತು? ಈಗ ತಿನ್ಬಿಟ್ಟು ನೋಡ್ಬಿಟ್ಟು ನನಗೇನು ಅಂತ ಹೇಳು. ಹಾಕಣ ಎಣ್ಣೆ ಕಾಯ್ದು ಬೇಡವಾ? ಎಣ್ಣೆ ಕಾಯ್ಲಿ ಇರೋ ಒಂದು ಸ್ವಲ್ಪ. ಅದಕ್ಕೆ ನಾನು ಹೇಳಿದ್ ನಡಿಯಮ್ಮ ಫುಡ್ ಕಾಂಪಿಟೇಷನ್ಗೆ ಹೋಗೋಣ ಅಂತ. ನಿನ್ನೆ ಬೇಡ ಅಂದ್ಬಿಟ್ರಿ. ಹೆಂಗ ಹೋಗಿದ್ರೆ ನಮ್ಗೆ ಯಾಕಪ್ಪ ಬಾರಪ್ಪ, ಬೇಕಾದಷ್ಟು ಕಾಯ್ತು ನಡಿಯಮ್ಮ, ಕಾಯ್ತು ಕಣಮ್ಮ. ಹಾಕ್ಲಿ ಇವಾಗ ಇದ್ರ ಮೇಲೆ ಜಾಸ್ತಿ ಏನಾರು ಮಾತಾಡಿದ್ರೆ ಬೈದ್ಬಿಡ್ತಾರೆ ನಮ್ಮಮ್ಮ. ನನಗೆ ನಾವು ಟಿವಿ ಹಾಕಿದ್ದೀವಿ, ಟಿವಿ ನೋಡ್ತೀವಿ. ಪೂರಿ ಹಾಕೊಟ್ಟವ್ರೆ, ಪೂರಿ ತಿನ್ಬೇಕಷ್ಟೇ ಇವಾಗ. ಮಸ್ತಾಗೈತೆ. ಐಸ್ ಎಷ್ಟು ಬಿಸಿಲೈತೆ ಗೊತ್ತಾ? ಸಖತ್ ಬಿಸಿಲೈತೆ ಈಚೆ ಕಡೆ ಮಾತ್ರ. ಬಿಸಿಲು ಕಾಣಿಸ್ತಾ ಇಲ್ಲ, ಬಟ್ ಬಿಸಿಲು ಜಾಸ್ತಿ ಐತಿ. ಇಲ್ಲಿ ನೋಡಿ ನಮ್ಮ ಹುಡುಗ ಏನೋ ಕೆಲಸ ಮಾಡ್ತಾನೆ ನಿಂತ್ಕೊಂಡು. ಹಿಂಗೆ ನೋಡಿದ್ರೆ ಹಿಂದೆ ತಿರ್ಗ್ತಾನೆ. ಏಯ್ ಡ್ಯಾನ್ಸ್ ಹೊಡಿತಾವ ನಿಂತ್ಕೊಂಡೇನೆ ಕೆಲಸ ಮಾಡೋ ಅಂದರೆ. ಎಲ್ಲ ಪಕ್ಷಿ ಸೌಂಡ್ ಮಾಡ್ತಾಯಿದೆ ಅಲ್ಲಿ ಮೇಲೆ ಕೂತ್ಕೊಂಡ್ಬಿಟ್ಟೈತೆ. ಗೈಸ್ ಇಷ್ಟೊತ್ತು ಅಂಗಡಿಯಲ್ಲಿ ಕೂತಿ ಬೋರ್ ಆಗೋಯ್ತು. ಅದಾಗಿ ನನಗೂ ರೀಲ್ಸ್ ನೋಡಿ 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 ಸಾಕಾಗೋಯ್ತು. ಬೆಳಿಗ್ಗೆಯಿಂದ ಎಷ್ಟು ಗಂಟೆಯಿಂದ 11:45 ರೀಲ್ಸ್ ನೋಡ್ತಾನೆ ಇದ್ದೀನಿ. ಚಾರ್ಜ್ ಫುಲ್ ಖಾಲಿ. ಇವಾಗ ಮನೆಗೆ ಹೋಗಿ ಚಾರ್ಜ್ ಹಾಕ್ತೀನಿ. ಇವಾಗ ಟೈಮ್ ಎಷ್ಟಂದರೆ 2:30 ಆಗೈತೆ ಆಲ್ರೆಡಿ. ಇವಾಗ ಊಟಕ್ಕೆ ಹೋಗ್ಬೇಕು. ಹೋದಾಗ ಹಂಗೆ ಚಾರ್ಜ್ ಹಾಕೋಣ. ಇವಾಗ ಒಳ್ಳೆ ನಿದ್ದೆ ಬಂದು ರೀಲ್ಸ್ ನೋಡ್ತಾ ಏನೊಂದು ಸುಮಾರು ಒಂದು 10,000 ಅದು ರೀಲ್ಸ್ ನೋಡಿದ್ದೀನಿ ಬೆಳಿಗ್ಗೆಯಿಂದ. 10,000 ರೀಲ್ಸು ಸ್ಕ್ರೋಲ್ ಮಾಡ್ತಾ ಹೋದರೆ 10,000 ಹೋಗುತ್ತೆ, 20,000 ಹೋಗುತ್ತೆ ರೀಲ್ಸು. ಸುಮ್ಮನೆ ಹಿಂಗೆ ಅನ್ಕೊಂಡು 10,000 ರೀಲ್ಸು. ಒಂದು ಸುಮ್ಮನೆ ಹಂಗೆ ಆ್ಯಾವ್ರೇಜ್ ಹಾಕೊಂಡ್ರು 1 ನಿಮಿಷಕ್ಕೇನೆ 10 ಲೆಕ್ಕ ಹಾಕೊಂಡ್ರು 3 ಅವರ್ ಆಯಿತು. 10,000 ರೀಲ್ಸ್ ನೋಡಿದ್ದೀನಿ. ಅದು ಸುಮ್ಮನೆ ನನ್ನ ಲೆಕ್ಕದಲ್ಲಿ ಹಾಕಿದ್ದು 10,000 ಅಂತ. ಬಟ್ ಗೊತ್ತಿಲ್ಲ ಎಷ್ಟು ನೋಡಿದ್ದೀವಿ ಅಂತ. ಇನ್ನೂ ಜಾಸ್ತಿನೂ ನೋಡ್ತೀವಿ. ಬೆಳಗಿನ ಸಂಜೆವರೆಗೂ ನೋಡೋರು ತುಂಬ ಲಕ್ಷಾನುಗಟ್ಟಲೆ ನೋಡೋರು ಅವರೇ. ಇವಾಗ ನಾನೇ 10,000 ನೋಡಿದ್ದೀನಿ ಇಲ್ಲಿ ಕೂತ್ಕೊಂಡೇನೆ. ಗೈಸ್ ನಾನು ಇವಾಗ ಜಸ್ಟ್ ಊಟಕ್ಕೆ ಬಂದೆ. ಫೋನ್ನ ಮನೇಲಿ ಚಾರ್ಜ್ ಹಾಕಕ್ಕೆ ಬಿಟ್ಬಿಟ್ಟು ಏನು ಮಾಡೋರೆ ಅಡುಗೆ ಅಂತ ನೋಡಬೇಕು. ಮಾಮೂಲಿ ಅನ್ನ ಸಾಂಬಾರು ಮಾಡಿ ಇಲ್ಲಿ ರೆಡಿ ಇಟ್ಟಿದ್ದಾರೆ ಆಲ್ರೆಡಿ. ಏನು ಟೆನ್ಷನ್ ಇಲ್ಲ. ಇವಾಗ ಊಟಕ್ಕೆ ಇಲ್ಲಿ ರೆಡಿ ಮಾಡಿಟ್ಟವ್ರೆ. ಅಮ್ಮ ಹಾಕ್ತವ್ರೆ, ಅವ್ರು ಹಾಕ್ಕೊಡ್ತಾರೆ, ನಾವು ತಿನ್ಬೇಕಷ್ಟೇ. ಇನ್ನೇನು ಬಿಸಿಲು ಇಷ್ಟ. ನಾನು ಅದಕ್ಕೆ ಈ 4ಅಲ್ಲಿ ಬಂದಿದ್ದೀನಿ. ತಿನ್ನೋಕ್ಕಾಗಲ್ಲ ಊಟ ಬಿಸಿಲಲ್ಲಿ ಅಂತ. ನಮ್ಮ ಅಕ್ಕ ಇಲ್ಲಿ ಏನೋ ಕೆಲಸ ಮಾಡ್ತಾರೆ, ಇಲ್ಲಿ ಬರ್ತಾವ್ರೆ. ಫಸ್ಟ್ ಬಂದು ಊಟ ಮಾಡು. ಊಟ ಆಯ್ತು ನಂದು. ಇಷ್ಟು ಜಲ್ದಿ ಊಟ ಮಾಡು. ಊಟ ನಾನೇ ಊಟ ಮಾಡಿಲ್ಲ ಇನ್ನು. ಇವಾಗ ಬಂದಿದ್ದೀನಿ ನಾನೇ. ಅವ್ರು ಬಂದವ್ರು ಜಲ್ದಿನೇ. ನಾನು ಅಪ್ಪನ ಕಳಿಸಿದೆ ನಾನು ಫಸ್ಟು. ಇವಾಗ ಹಿಂದೆಗಡೆ ಬ್ಯಾಕ್ಗ್ರೌಂಡಿಗೆ ಕ್ಯಾಲೆಂಡರ್ ಬರ್ತಾಯಿತ್ತು ವಿತ್ ಡೇಟು. ಯಾವುದು ಕ್ಯಾಲೆಂಡರ್? ಇವತ್ತು ಎಷ್ಟು ಡೇಟ್ ಹೇಳು? ಹಂಗೆ 24 ನೋಡ್ಬಿಟ್ಟು 24 ಇಲ್ಲ, ಕ್ಯಾಮ್ರಾ ರಿಫ್ಲೆಕ್ಷನ್ ಆಗುತ್ತೆ ನಮಗೆ. 24 ಇವತ್ತಿನ ಡೇಟ್. ಅಲ್ಲೇ ಇವಾಗ 9 ನಂಬರ್ಸ್ ಇರ್ತಲ್ಲ 1 2 3 4 5 ಎಲ್ಲ ಅಂದ್ರೆ ಮಿಕ್ಸ್ ಮಾಡಿಬಿಡೋದು ಕಣಮ್ಮ. ಮಿಕ್ಸ್ ಮಾಡಾದ್ಮೇಲೆ ಫಸ್ಟ್ ಯಾವ ನಂಬರ್ ಹಂಗೆ ಫ್ಲಿಪ್ ಮಾಡಿ 9 ನಂಬರ್ ಜೋಡಿಸೋ ವಿನ್ನರು. ಅರ್ಥ ಆಯ್ತೇನಮ್ಮ ನಿನ್ಗೆ ಏನಾದ್ರು? ನನಗೆ ಅರ್ಥ ಆಗಿಲ್ಲ, ಕೇಳಿಸ್ಕೊಂಡಿಲ್ಲ ಅಷ್ಟೇ. ನೀನ್ ವಿಡಿಯೋ ಮಾಡ್ತಾ ಇದ್ರೆ ಹೆಂಗ? ಅದು ವಿಡಿಯೋ ಮಾಡಬಾರ್ದು, ಅದು ನೀನು ರೆಕಾರ್ಡ್ ಮಾಡ್ಕೋ. ನಾಳೆ ಮಾಡೋಣ. ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದೆ. ಇವಾಗ ಎದ್ದಿದ್ದೀನಿ. ಇವಾಗ ಅಂಗಡಿ ಹತ್ರ ಎದ್ದು ಹೋಗ್ಬೇಕು. ಫಸ್ಟು ಫೇಸ್ ಎಲ್ಲ ವಾಶ್ ಮಾಡ್ಕೊಂಬಂದ್ಬಿಟ್ಟು ಬ್ಲ್ಯಾಕ್ ಟೀ ಏನಾದರೂ ಮಾಡ್ಕೊಂಡು ಕುಟ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ.
ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ 5:30. ಇವಾಗ ಎದ್ದೋಯ್ತೀನಿ ಅಂಗಡಿ ಹತ್ರ. ಟೈಮ್ ಆಗೈತೆ ಆಲ್ರೆಡಿ. ಇನ್ನೇನು ಸೂರ್ಯ ಮುಳುಗಟ್ಟೆ ಬಂದ್ಬಿಟ್ಟೈತೆ. ಈಗ ಫೋಟೋ ತೆಗ್ಸಕ್ಕೆ ಅಂತ ಬಂದ. ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಫೋಟೋ ಎತ್ತು ಕತ್ತು ಫೋಟೋ ತೆಗೋಣ ಅಂತ ನೆನ್ನೆ ಹಿಂಸೆ ಮಾಡ್ತಾವ. ಇನ್ನೊಂದು ದಿನ ನಂಗೆ ಹಿಂಸೆ ಇಡ್ಬಾರ್ತೀವಿ ನಾನು. ಹೆಂಗೆ ಅಲ್ಲಿಂದ ಸುಮಾರು 1.5 ಅವರಿಂದ ನನ್ಗೆ ಹಿಂಸೆ ಇಡ್ತಾವನೆ ಫೋಟೋ ತೆಗಿ ಅಂತ. ಇನ್ನೊಂದು ಓಯ್ ಬಾಯ್ಲಾಯ್ತು ತಕೊಡ್ತೀನಿ. ಹಿಂಸೆ ಇಡ್ತೀಯಾ? ಇಲ್ಲ. ಅಲ್ಲಿಂದ ಎಷ್ಟು ಗೊತ್ತಾ, ಹಣ ತೆಗಿಯೋಣ ನನಗೆ ಯಾರೋ ಕಾಲೇಜಲ್ಲಿ ನೋಡಬೇಕು ಅಂತ. ಅದು ಯಾರು ನೋಡಬೇಕೋ ಗೊತ್ತಿಲ್ಲ. ಅದಕ್ಕೆ ಫುಲ್ ಮಕ ಎಲ್ಲ ತೊಡ್ಕೊಂಬಂದವ್ ಇವಾಗ. ಹಿಂಗೆ ನಿಜ ವೈಟ್ ಕಾಣಿಸ್ತಿದ್ಯಾ? ಹಿಂಗೆ ಸ್ಕ್ರೀನ್ ಶಾಟ್ ತಗೊಂಬಿಡು. ನನ್ನ ಮಾತು ಕೇಳಿ, ನಿಜ ಸಕ್ಕದ ನೋಡಿ. ನಾನೇ ಎಷ್ಟು ವೈಟ್ ಕಾಣ್ತಿದ್ದೀನಿ, ಎಷ್ಟು ಕಪ್ಪಿದ್ರು ನೀನು ಕಾಣಿಸ್ತಿರಲ್ವಾ? ಫಾರಿನರ್ ಕಂಡ ನೀನು. ಸುಮ್ಮನೆ ಅಣ್ಣ ಈಗ ಫೋಟೋ ತೆಗಿದ್ಯಾ? ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ನಮ್ಮ ಅಮ್ಮಂಗೆ ಇವಾಗ ಚಮಕ್ ಕೊಟ್ಬಿಟ್ರು, ಈಸ್ಕೊಂಡೇ ಇಲ್ಲ ಅಂತ. ನಾನೇ ಮರ್ತೆ ಹೋಗಿದ್ದೀನಿ, ಕೊಟ್ಟಿದ್ದೀನಿ ಅವ್ರಿಗೆ ಆಲ್ರೆಡಿ. ಇವಾಗ ಜಸ್ಟ್ ಮನೆಗೆ ಬಂದೆ, ಅಂಗಡಿ ಕ್ಲೋಸ್ ಮಾಡ್ಕೊಂಡು. ಇವಾಗ ಗಾಡಿ ಎಲ್ಲೂ ಒಳಗಡೆನೇ ಹಾಕಿಲ್ಲ, ಈಚೆನೇ ಐತೆ. ನಮ್ಮ ಅಕ್ಕ ಏನೋ ಬ್ರೆಡ್ ಟೋಸ್ಟ್ ಮಾಡ್ತಾವ್ರೆ ಇವಾಗ. ಅದೇ ಗಟ್ಟಿ, ಅದೇ ತಿನ್ನಬೇಕು. ಗಾಡಿ ಈಚೆ ಇರಲಿ ಸ್ವಲ್ಪ ಹೊತ್ತು, ಹಾಕೋಣ ಒಳಗಡೆ. ಇವಾಗ ಮಳೆ ಬೇರೆ ಬಂದ್ಬಿಟ್ಟೈತಿ. ಇವತ್ತು ಇರಿ ತೋರಿಸ್ತೀನಿ ಬೇಕಿದ್ರೆ. ಹಾಂ ನೋಡಿ, ಆಲೆ ಇವತ್ತು ಮಳೆ ಕೂಡ ಬಂದ್ಬಿಟ್ಟೈತೆ. ಬಟ್ ರೋಡ್ ನಿಂದಿಲ್ಲ, ಚೂರು ಕೂಡ ರೋಡೇ ನಿಂದಿಲ್ಲ. ಆದರೆ ಮಳೆ ಬಂದೈತೆ. ನಾವು ಈಚೆ ಅಲ್ಲಿ ಅಂಗಡಿ ಹತ್ರ ಇದ್ದಾಗಲೇ ಮಳೆ ಬಂತು. ಮಳೆ ಜೋರಾಗೆ ಬಂತು. ಮಳೆ ಬಂತು ಗೊತ್ತಾಯ್ತು ನಮ್ಮ ಸೋನೆ ಎಲ್ಲ ಮಳೆನೇ ಬಂತು ಜೋರಾಗಿ. ಸಣ್ಣ ಸೋನೆ ಕಣಮ್ಮ. ಇವ್ರಿಗೆ ಗೊತ್ತಿಲ್ಲ ನನಗೆ. ಕರೆಂಟ್ ಹೋಗೋವರೆಗೂ ಸುಮ್ಮನೆ ಇದ್ಬಿಟ್ಟು ಕಾಯ್ದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡುವಂಥವ್ರು ಕರೆಂಟ್ ಹೊಂಟೋಯ್ತು. UPS ಅಲ್ಲಿ ಚಾರ್ಜ್ ಬೇರೆ ಇಲ್ಲ. ಆ ಬ್ಯಾಟ್ರಿ ತೋರಿಸ್ಬೇಕು ಫಸ್ಟು. ಅವ್ನು ಕರ್ಸ್ಬಿಟ್ಟು ಬೆಳಗ್ಗೆ ಕರೆಸ್ಬಿಟ್ಟು ಅವ್ರು ಯಾರಿಗೆ ಏನು ಅಂತ. ನಮ್ಮ ಅಕ್ಕ ಏನೋ ಕರೀತವ್ರೆ. ಹೇಳಿ. ಒಂದು ಐಸ್ ಕ್ಯೂಬು, ಇಷ್ಟು ಚೀಸ್ ತಗೋಬನ್ನಿ. ಎಂತಕ್ಕೆ? ಬ್ರೆಡ್ ಟೋಸ್ಟ್ ಮಾಡಕ್ಕ? ಟೋಸ್ಟ್ ಟೋಟಲಿ ರೋಸ್ಟ್. ನೀನು ನನ್ನ ಕಿಂಡಲ್ ಮಾಡಬೇಡ. ಅವಾಗಪ್ಪ ಆಯಿತು. ಇಲ್ಲ, ಒಳ್ಳೊಳ್ಳೆ ಫುಡ್ಸ್ ತಿನ್ಬೇಕಂದ್ರೆ ನಮ್ಮ ಅಕ್ಕನ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಅವಾಗವಾಗ. ಫ್ರೈಸ್ತು ಇವರೇ ಮಾಡಿದ್ದು. ಫ್ರೈಸ್ ನಿನ್ನ ಐಡಿಯಾನೇ, ಅದು ನೀನೇ ಮಾಡಿದ್ದು. ಹಿಂಗೆ 1 ನಿಮಿಷಕ್ಕೆ ಏನಾದರೂ ಕರೆಕ್ಟಾಗಿ ಹೇಳಿಲ್ಲ ಅಂದರೆ ನಮ್ಮ ಮೇಲೆ ಎದಾಕ್ತಾರೆ. ಏನು ಮಾಡೋಂಗಿಲ್ಲ, ನಾವು ಸುಮ್ಮನೆ ಆಯ್ತೀವಿ. ವೈಟಾಗಿ ಕಾಣಿಸ್ತಿದ್ದೀನಲ್ಲ ನೀನು ಕಪ್ಪುಗೆ ಹಾಕೋದು. ಇವಾಗ ಇನ್ನು ಜಸ್ಟ್ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಈಚೆ ಕಡೆ ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲ್ಕೋತೀನಿ ಅಷ್ಟೇ. ಏನು ಕೆಲಸ ಇಲ್ಲ. ಇವಾಗ ಎಡಿಟ್ ಮಾಡೋದು ಮಲ್ಕೊಂಡ್ರೆ ಮುಗೀತು ಅಷ್ಟೇ. ಇವತ್ತು ಮಳೆ ಬೇರೆ ಇದೆ, ತಣ್ಣಗಿದೆ ಸ್ವಲ್ಪ ವೆದರ್. ಇವತ್ತು ರೂಮ್ ಕೋಲ್ಡ್ ಆಗಿದೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.